ಯುಗಾದಿ ಬಂತು ಅಂದ್ರೆ ಸಾಕು ಈ ಕಾರಣಿಕದ ಭವಿಷ್ಯವಾಣಿಯನ್ನ ಗೊರವಪ್ಪ ನುಡಿತಾರೆ. ಅದರಲ್ಲೂ ಸಂಕ್ರಾಂತಿಯಿಂದ ಯುಗಾದಿಯವರೆಗೆ ಸಾಕಷ್ಟು ಕಡೆ ಸಾಕಷ್ಟು ಜಾತ್ರೆಗಳು ನಡೀತಾ ಇರ್ತವೆ. ಯುಗಾದಿ ಕಳೆದ ಮೇಲೂ ಕೂಡ ಸಾಕಷ್ಟು ಜಾತ್ರಾ ಮಹೋತ್ಸವಗಳು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೈಲಾರಲಿಂಗನ ಕಾರಣಿಕದ ಸೂಚ್ಯಗಳನ್ನ ನುಡಿಯುವಂತಹದ್ದು ಸಾಮಾನ್ಯವಾಗಿ ಬಹುತೇಕ ಕಡೆ ನಡೆಯುತ್ತೆ. ಕೆಲವು ಭಾಗಗಳಲ್ಲಿ ನುಡಿಯುವಂತಹ ಈ ಕಾರಣಿಕಗಳು ಮೈ ನವಿರೇಳಿಸುವಂತೆ ಮಾಡಿವೆ. ಅದಕ್ಕೆ ಕಾರಣ ಅಲ್ಲಿ ನುಡಿಯುವಂತಹ ಕಾರಣಿಕ ನುಡಿ ಕರಾರುವಕ್ಕಾಗಿ ಆಗುತ್ತೆ ಅನ್ನೋದು. ನುಡಿದಂತಹ ಪ್ರತಿಯೊಂದು ಮಾತು, ಪ್ರತಿಯೊಂದು ಪದದ ಹಿಂದೆ ಸಾವಿರಾರು ಗೂಢಾರ್ಥಗಳು ಇರ್ತಾವೆ. ಈ ಗೂಢಾರ್ಥಗಳನ್ನ ಅರ್ಥ ಮಾಡಿಕೊಂಡು ಈ ಭವಿಷ್ಯವಾಣಿ ಸುಳ್ಳಾಗಿದ್ದೆ ಅನ್ನುವಂತಹ ಮಾತನ್ನ ಹೇಳುವುದಕ್ಕೆ ಚಾನ್ಸೇ ಇಲ್ಲ. ಅಷ್ಟರ ಮಟ್ಟಿಗೆ ಕರಾರುವಕ್ಕಾಗಿರುತ್ತೆ. ಇವತ್ತಿಗೂ ಕೂಡ ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಕಾರಣಿಕದ ನುಡಿಗಳನ್ನು ನುಡಿಯುವಂತಹ ಈ ಮಾತಿನ ಹಿಂದೆ ಸಾಕಷ್ಟು ಗೂಢಾರ್ಥ, ಸಾಕಷ್ಟು ಅರ್ಥಗಳನ್ನ ಕೊಡುತ್ತೆ. ಜೊತೆಗೆ ಅದನ್ನ ತಿಳಿದುಕೊಂಡಾಗ ದಿಗ್ಭ್ರಮೆಯಾಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಮುಂದಿನ ಭವಿಷ್ಯದ ನುಡಿಗಳನ್ನ ಅವರು ನುಡಿಯುವಂತಹದ್ದು. ಅಂದ್ರೆ ಮುಂದಿನ ದಿನಗಳು ಹೇಗಿರಲಿದೆ, ನಾಡಿಗೆ ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು, ಈ ಸಮಸ್ಯೆಗಳಿಂದ ಬಚಾವಾಗೋದು ಹೇಗೆ, ಹೀಗೆ ನಾನಾ ವಿಚಾರಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಈ ವಿಚಾರದ ಬಗ್ಗೆ ತಿಳಿದುಕೊಂಡಾಗ ಸಹಜವಾಗಿಯೇ ಒಂದು ಕಡೆ ಶಾಕ್ ಆಗುತ್ತೆ, ಮತ್ತೊಂದು ಕಡೆ ಹೇಗಪ್ಪ ಮುಂದಿನ ದಿನಗಳು ಅಂತ ಭಯ ಕೂಡ ಕಾಡುತ್ತೆ. ಇದೇ ರೀತಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಮೈಲಾರಲಿಂಗನ ಜಾತ್ರೆ ಮತ್ತೆ ನಡೆದಿದೆ. ಈ ಬಾರಿ ಕೂಡ ಬಿಲ್ಲನ್ನ ಏರಿದಂತಹ ಗೊರವಪ್ಪ ಎರಡು ನುಡಿಗಳನ್ನ ತನ್ನ ಭವಿಷ್ಯವಾಣಿಯಲ್ಲಿ ನುಡಿದು ಬಿಲ್ಲನ್ನ ಕೈಬಿಟ್ಟಿದ್ದಾರೆ. ಹಾಗಾದ್ರೆ ಈ ಬಾರಿ ನುಡಿದಂತಹ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನು? ಈ ಬಾರಿ ಒಳ್ಳೆಯ ಸುದ್ದಿಯನ್ನ ಕೊಟ್ಟಿದ್ದಾರಾ ಅಥವಾ ಮತ್ತೆ ಭಯ ಹುಟ್ಟಿಸುವಂತಹ ವಿಚಾರವನ್ನ ಹೇಳಿದ್ದಾರಾ? ಇವರು ನಡೆದಿರೋ ಈ ಭವಿಷ್ಯದ ಗೂಢಾರ್ಥವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್ ಜೊತೆಗೆ ನೀವೇನಾದ್ರೂ ಮೈಲಾರಲಿಂಗನ ಭಕ್ತರಾಗಿದ್ರೆ ಜೈ ಮೈಲಾರಲಿಂಗ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ಕಾರಣಿಕ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ಕಮೆಂಟ್ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ ನುಡಿಯುವಂತಹ ಭವಿಷ್ಯವಾಣಿ ಅಥವಾ ಈ ಜಾತ್ರೆಯ ಸಂದರ್ಭದಲ್ಲಿ ನುಡಿಯುವಂತಹ ಗೊರವಪ್ಪನ ಭವಿಷ್ಯ ಅಂತಾನೆ ಹೇಳಬಹುದು. ಮೈಲಾರಲಿಂಗನ ಕಾರಣಿಕ ಅಂತಾನೂ ಹೇಳಬಹುದು. ಇದು ಸಿಕ್ಕಾಪಟ್ಟೆ ಫೇಮಸ್ ಕೂಡ. ಅದೇ ರೀತಿ ಧಾರವಾಡ ಜಿಲ್ಲೆಯ ಬೋಕುಪ್ಪನಲ್ಲಿ ನಡೆದಂತಹ ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ಗೊರವಪ್ಪ ಕಾರಣಿಕ ಭವಿಷ್ಯವನ್ನ ನುಡಿದಿದ್ದಾರೆ. ಬಿಲ್ಲನ್ನ ಏರಿದಂತಹ ಗೊರವಪ್ಪ ನುಡಿದಿರುವಂತಹ ಕಾರಣಿಕ ನುಡಿಯನ್ನ ಕೇಳಿದ ನಂತರ ಭಕ್ತ ಸಮೂಹದಲ್ಲಿ ಒಂದು ರೀತಿಯ ಹರ್ಷೋದ್ಗಾರ, ಮತ್ತೊಂದು ರೀತಿಯ ಭಯ, ಮತ್ತೊಂದು ರೀತಿಯಂತಹ ಹೆದರಿಕೆ ಎಲ್ಲವೂ ಕೂಡ ಕಾಡ್ತಾ ಇದೆ. ಜೊತೆಗೆ ಗೊರವಪ್ಪ ನುಡಿದಿರುವಂತಹ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನುವಂತಹ ಒಂದು ಆತಂಕವೂ ಕೂಡ ಇದ್ದು, ಆದ್ರೆ ಒಳ್ಳೆಯದು ಆಗದೇ ಇದ್ರೆ ಹೇಗೆ ಅನ್ನುವಂತಹ ವಿಚಾರ ಕೂಡ ಇದೆ. ಹಾಗಾದ್ರೆ ಈ ಬಾರಿಯ ಬಿಲ್ಲನ್ನ ಏರಿ ಇಲ್ಲಿನ ಮೈಲಾರಲಿಂಗ ನುಡಿದಿರೋ ಆ ಭವಿಷ್ಯವಾಣಿಯಲ್ಲಿ ಏನಿದೆ ಅನ್ನೋದನ್ನ ಮೊದಲಿಗೆ ನೋಡುವುದಾದ್ರೆ, ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂಲಿತೇಲೆ ಪರಾಕ್, ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು, ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೆ ಪರಾಕ್ ಎಂದು ಭವಿಷ್ಯವನ್ನ ನುಡಿದು ಗೊರವಪ್ಪ ಬಿಲ್ಲನ್ನ ಕೈಬಿಟ್ಟಿದ್ರು. ಇಷ್ಟು ಉದ್ದದ ನುಡಿಯನ್ನ ನುಡಿದಿರೋದು ಸಹಜವಾಗಿಯೇ ಕಡಿಮೆ. ಆದ್ರೆ ಈ ಬಾರಿ ಸ್ವಲ್ಪ ಉದ್ದದ ನುಡಿಯನ್ನೇ ಈ ಕಾರಣಿಕ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಜೊತೆಗೆ ಅತ್ಯಂತ ಕ್ಲಿಷ್ಟಕರವಾಗಿಯೇ ಈ ಕಾರಣಿಕ ಭವಿಷ್ಯವಾಣಿಯನ್ನು ನುಡಿದಿರೋದು ಸಹಜ ಮತ್ತು ಸ್ವಾಭಾವಿಕ. ಇಲ್ಲೂ ಕೂಡ ಹಾಗೆಯೇ ಇದೆ. ಇದು ಉತ್ತರ ಕರ್ನಾಟಕದ ಪ್ರಸಿದ್ಧ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗೊರವಪ್ಪ ನುಡಿದಿರುವಂತಹ ಕಾರಣಿಕದ ನುಡಿ. ಇದನ್ನ ಶುಭ ಸೂಚನೆ ಅಂತಾನೆ ಹೇಳಲಾಗ್ತಾ ಇದೆ. ನಾಡಿನಲ್ಲಿ ಈ ಬಾರಿ ಉತ್ತಮ ಮಳೆ ಬೆಳೆ ಆಗುವಂತಹ ಎಲ್ಲ ಸಂಭವ ಇದೆ ಅನ್ನೋದು ಈ ಕಾರಣಿಕ ನುಡಿಯಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಇದರ ಗೂಢಾರ್ಥ ಏನು ಅಂತ ನೋಡುವುದಾದ್ರೆ, ಸಿರಿನಾಡಿಗೆ ಬಂಗಾರದ ಗಿಳಿ ಬಂದು ಕೂತಿತಲೆ ಪರಾಕ್ ಅಂದ್ರೆ ರಾಜ್ಯಕ್ಕೆ ಉತ್ತಮ ಆಡಳಿತ ದೊರೆಯಲಿದೆ. ಇನ್ನು ಮುತ್ತಿನ ಗುರಿ ಮುಟ್ಟಿತು ಬೆಳ್ಳಿ ತೊಟ್ಟಿಲು ಕಟ್ಟಿತು, ಕಷ್ಟಪಟ್ಟ ಮನುಷ್ಯನಿಗೆ ಮುತ್ತಿನ ದಾರಿ ಸಿಕ್ಕಿತಲೆ ಪರಾಕ್ ಎಂಬುದು ಈ ಬಾರಿ ಮಳೆ ಚೆನ್ನಾಗಿ ಆಗುತ್ತೆ, ಶ್ರಮವಹಿಸಿ ಕಾರ್ಯನಿರ್ವಹಿಸುವ ರೈತನಿಗೆ ಈ ಬಾರಿ ಉತ್ತಮ ಬೆಳೆ ಬರುತ್ತದೆ, ನಾಡು ಸುಭಿಕ್ಷವಾಗುತ್ತದೆ ಎಂಬುದು ಗೊರವಪ್ಪ ಹೇಳಿರುವಂತಹ ಕಾರಣಿಕದ ಸೂಚಾರ್ಥವಾಗಿದೆ ಎಂದು ಹೇಳಲಾಗ್ತಾ ಇದೆ. ಹಾಗ್ ನೋಡಿದ್ರೆ ಕೋಡಿಮಠದ ಶ್ರೀಗಳು ಈ ಬಾರಿ ಸಿಕ್ಕಾಪಟ್ಟೆ ಭಯ ಹುಟ್ಟಿಸುವಂತಹ ಭವಿಷ್ಯವನ್ನೇ ನುಡಿದಿದ್ದಾರೆ. ಇತ್ತೀಚೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಯುಗಾದಿ ಭವಿಷ್ಯವನ್ನು ಹೇಳಿದ್ರು. ಆದ್ರೆ ಅದರ ಬಗ್ಗೆ ಹೆಚ್ಚು ವಿಚಾರ ಮಾಡುವುದು ಬೇಡ. ಯಾಕಂದ್ರೆ ಸಾಕಷ್ಟು ಜನರಿಗೆ ಕೋಡಿ ಶ್ರೀಗಳ ಭವಿಷ್ಯದ ಬಗ್ಗೆ ನಂಬಿಕೆನೆ ಹೋಗ್ಬಿಟ್ಟಿದೆ. ಅದೇ ಕಾರಣಕ್ಕೆ ಕೋಡಿಮಠದ ಶ್ರೀಗಳ ಭವಿಷ್ಯದ ಬಗ್ಗೆ ಈಗ ನಾನು ಹೇಳ್ತಾ ಇಲ್ಲ. ಇನ್ನು ಕಾರಣಿಕ ಭವಿಷ್ಯದ ಬಗ್ಗೆ ವಿಶೇಷವಾದ ನಂಬಿಕೆ ಇದೆ. ಈ ಗೊರವಪ್ಪನವರು ಇದ್ದಾರಲ್ಲ,
ಅಲ್ಲ. ಅವರೇನು ಸುಮ್ಮನೆ ಹೋಗಿ ಊಟ ತಿಂಡಿ ಎಲ್ಲವನ್ನು ಕೂಡ ನಾರ್ಮಲ್ ಆಗಿ ಇದ್ಕೊಂಡು ನಮ್ಮಂಗೆ ನಿಮ್ಮಂಗೆ ಓಡಾಡ್ಕೊಂಡು ಹೋಗಿ ಬಿಲ್ಲನ್ನ ಏರೋದಿಲ್ಲ. ಅವರು 16-17 ಅಡಿ ಬಿಲ್ಲನ್ನ ಏರ್ಬೇಕು ಅಂದ್ರೆ ಕಠಿಣವಾದ ವ್ರತವನ್ನ ಕಟ್ಟುನಿಟ್ಟಾಗಿ ನಿಯಮವನ್ನ ಪಾಲಿಸಲೇಬೇಕು. ಅಷ್ಟು ಸುಲಭವಾಗಿ ಎಲ್ಲರಂತೆ 3 ಹೊತ್ತು ಊಟ ತಿಂಡಿಯನ್ನ ಮಾಡ್ಕೊಂಡು ಜೊತೆಗೆ ಯಾವುದೇ ಶ್ರದ್ಧೆ ಭಕ್ತಿ ಇರದೆ ಅಥವಾ ಒಂದು ದೇವರ ಮೇಲೆ ಅಥವಾ ದೈವದ ಮೇಲೆ ಈ ಮೈಲಾರಲಿಂಗನ ಶಕ್ತಿಯ ಮೇಲೆ ನಂಬಿಕೆ ಇರದೆ ಯಾರು ಕೂಡ ಬಿಲ್ಲನ್ನ ಏರುವುದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೇನೆ ದೇವರಿಗೆ ಸರಿಯಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಡೆದುಕೊಳ್ಳಬೇಕಾಗುತ್ತೆ. ಈ ರೀತಿಯಾಗಿ ಇದ್ದು ನಂತರ ಬಿಲ್ಲನ್ನ ಏರಿ ಭವಿಷ್ಯವನ್ನ ನುಡಿಯೋದು. ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಇಲ್ಲಿ ಗೊರವಪ್ಪ ಸುಮಾರು 17 ಅಡಿ ಎತ್ತರದ ಕಬ್ಬಿಣದ ಬಿಲ್ಲನ್ನೇರಿ ಭವಿಷ್ಯವಾಣಿಯನ್ನ ನುಡಿದಿದ್ರು. ಕಾರಣಿಕ ನುಡಿಯುವ ವಂಶ ಪಾರಂಪರ್ಯ. ಕಾರಣಿಕದ ಗೊರವಯ್ಯ ರಾಮಣ್ಣ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನೋಡ್ತಿದ್ದಂತೆ ಸರಸರನೆ ಬಿಲ್ಲನ್ನೇರಿ ತುತ್ತ ತುದಿಯಲ್ಲಿ ನಿಂತು ಇಷ್ಟು ಉದ್ದನೆಯ ಗೂಢಾರ್ಥವನ್ನ ಹೊಂದಿರುವಂತಹ ಕಾರಣಿಕ ವಾಣಿಯನ್ನ ಮೊಳಗಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಾತ್ರೆಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯು ಅತಿ ದೊಡ್ಡ ಜಾತ್ರೆ ಸಡಗರ ಸಂಭ್ರಮದಿಂದ ನಡೆದಿದೆ. ಭರತ ಹುಣ್ಣಿಮೆ ಸಮೀಪಿಸ್ತಾ ಇದ್ದಂತೆ ಭಕ್ತರು ಜಾತ್ರೆಯ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಈ ಜಾತ್ರೆಯ ಸೊಗಡೆ ಹಾಗೆ ಪ್ರತಿಯೊಬ್ಬರಲ್ಲೂ ಸಂಭ್ರಮ ಮನೆ ಮಾಡಿರುತ್ತೆ. ಭರತ ಹುಣ್ಣಿಮೆ ಮೊದಲೇ ಈ ಜಾತ್ರೆ ನಡೆ ಮೈಲಾರಲಿಂಗ ಸ್ವಾಮಿಯ ಜಾತ್ರೆಯ ಅಂಗವಾಗಿ ರಥೋತ್ಸವ ಜರುಗಿತು. ಯಾವುದೋ ಒಂದು ಜಾತಿ ಜನಾಂಗ ಸೀಮಿತವಾಗಿಲ್ಲ. ಎಲ್ಲಾ ಜಾತಿ ಜನಾಂಗದವರ ಆದ್ಯತೆಯ ದೇವರಾಗಿದ್ದಾನೆ. ಹಿಂದೂ ಧರ್ಮದ ಎಲ್ಲ ಸಮುದಾಯಗಳಿಗೆ ಮಾತ್ರವಲ್ಲದೆ ಮುಸ್ಲಿಂ ಬಾಂಧವರು ಸಹ ಮೈಲಾರಲಿಂಗ ಸ್ವಾಮಿಗೆ ನಡೆದುಕೊಂಡು ಭಕ್ತಿಯನ್ನ ಸಲ್ಲಿಸಿದ್ದಾರೆ. ಜಾತ್ರೆ ಬಂದ್ರೆ ಸಾಕು ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಎಲ್ಲಾ ಜಾತಿ ಜನಾಂಗದವರು ಪಾಲ್ಗೊಂಡು ದೇವರ ದರ್ಶನ ಪಡಿತಾರೆ. ಈ ಜಾತ್ರೆಗೆ ರಾಜ್ಯವಷ್ಟೇ ಅಲ್ಲ, ವಿವಿಧ ರಾಜ್ಯಗಳ ಮೂಲೆ ಮೂಲೆಯಿಂದಲೂ ಆಗಮಿಸುತ್ತಾರೆ ಭಕ್ತರು. ಜಾತ್ರೆ ಆರಂಭಗೊಳ್ಳುವ 1 ತಿಂಗಳ ಮೊದಲೇ ಜಾತ್ರೆಯ ಸಿದ್ಧತೆ ನಡೆಯುತ್ತೆ. ರೈತರಿಗಂತೂ ಈ ಜಾತ್ರೆಯ ಸಂಭ್ರಮ ಹೇಳತೀರದ್ದಾಗಿರುತ್ತೆ. ರೈತರು ತಮ್ಮ ಎತ್ತುಗಳನ್ನ ಮೇಯಿಸುವುದು, ಸವಾರಿ ಬಂಡಿಗಾಗಿ ಹೊಸ ವಸ್ತುಗಳನ್ನ ಮುಂಗಡವಾಗಿ ಖರೀದಿಸಿ ಇಟ್ಟುಕೊಳ್ಳುವುದು ಮುಂತಾದವುಗಳನ್ನ ಮಾಡ್ತಾರೆ. ಎತ್ತುಗಳನ್ನ ಸಿಂಗರಿಸಿಕೊಂಡು ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ತೆರಳುವುದನ್ನ ನೋಡುವುದೇ ಸಡಗರ ಸಂಭ್ರಮ. ಮನೆಯಲ್ಲಿ ರೊಟ್ಟಿ, ಹಲವು ಬಗೆಯ ಕಾಳುಗಳ ಪಲ್ಯ, ಸಿಹಿ ಪದಾರ್ಥ ತಯಾರಿಸಿಕೊಂಡು ಬುತ್ತಿಯನ್ನ ಕಟ್ಕೊಂಡು ಜಾತ್ರೆಗೆ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಆಗಮಿಸುತ್ತಾರೆ. ಮೈಲಾರ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮದವರಷ್ಟೇ ಅಲ್ಲದೆ 106 ಕಿಲೋಮೀಟರ್ ದೂರದಿಂದಲೂ ರೈತರು ಬಂಡಿಯಲ್ಲಿ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ಪ್ರತಿ ಬಂಡಿ ಜೊತೆಗೆ ಒಬ್ಬರು ಕಾಲ್ನಡಿಗೆಯಲ್ಲಿ ಮೈಲಾರಕ್ಕೆ ಬರ್ತಾರೆ. ಜಾತ್ರೆಯ ವೈಭವ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿ ಬಗ್ಗೆ ಜನರಿಗಿರುವ ಭಕ್ತಿಗೆ ಸಾಕ್ಷಿಯಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಾತ್ರೆಯಲ್ಲಿ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯು ಅತಿ ದೊಡ್ಡ ಜಾತ್ರೆ ಸಡಗರ ಸಂಭ್ರಮದಿಂದ ನಡೆದಿದೆ. ಭರತ ಹುಣ್ಣಿಮೆ ಸಮೀಪಿಸ್ತಾ ಇದ್ದಂತೆ ಭಕ್ತರು ಜಾತ್ರೆಯ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಈ ಜಾತ್ರೆಯ ಸೊಗಡೆ ಹಾಗೆ ಪ್ರತಿಯೊಬ್ಬರಲ್ಲೂ ಸಂಭ್ರಮ ಮನೆ ಮಾಡಿರುತ್ತೆ. ಭರತ ಹುಣ್ಣಿಮೆ ಮೊದಲೇ ಈ ಜಾತ್ರೆ ನಡೆ ಮೈಲಾರಲಿಂಗ ಸ್ವಾಮಿಯ ಜಾತ್ರೆಯ ಅಂಗವಾಗಿ ರಥೋತ್ಸವ ಜರುಗಿತು. ಯಾವುದೋ ಒಂದು ಜಾತಿ ಜನಾಂಗ ಸೀಮಿತವಾಗಿಲ್ಲ. ಎಲ್ಲಾ ಜಾತಿ ಜನಾಂಗದವರ ಆದ್ಯತೆಯ ದೇವರಾಗಿದ್ದಾನೆ. ಹಿಂದೂ ಧರ್ಮದ ಎಲ್ಲ ಸಮುದಾಯಗಳಿಗೆ ಮಾತ್ರವಲ್ಲದೆ ಮುಸ್ಲಿಂ ಬಾಂಧವರು ಸಹ ಮೈಲಾರಲಿಂಗ ಸ್ವಾಮಿಗೆ ನಡೆದುಕೊಂಡು ಭಕ್ತಿಯನ್ನ ಸಲ್ಲಿಸಿದ್ದಾರೆ. ಜಾತ್ರೆ ಬಂದ್ರೆ ಸಾಕು ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತೆ. ಎಲ್ಲಾ ಜಾತಿ ಜನಾಂಗದವರು ಪಾಲ್ಗೊಂಡು ದೇವರ ದರ್ಶನ ಪಡಿತಾರೆ. ಈ ಜಾತ್ರೆಗೆ ರಾಜ್ಯವಷ್ಟೇ ಅಲ್ಲ, ವಿವಿಧ ರಾಜ್ಯಗಳ ಮೂಲೆ ಮೂಲೆಯಿಂದಲೂ ಆಗಮಿಸುತ್ತಾರೆ ಭಕ್ತರು. ಜಾತ್ರೆ ಆರಂಭಗೊಳ್ಳುವ 1 ತಿಂಗಳ ಮೊದಲೇ ಜಾತ್ರೆಯ ಸಿದ್ಧತೆ ನಡೆಯುತ್ತೆ. ರೈತರಿಗಂತೂ ಈ ಜಾತ್ರೆಯ ಸಂಭ್ರಮ ಹೇಳತೀರದ್ದಾಗಿರುತ್ತೆ. ರೈತರು ತಮ್ಮ ಎತ್ತುಗಳನ್ನ ಮೇಯಿಸುವುದು, ಸವಾರಿ ಬಂಡಿಗಾಗಿ ಹೊಸ ವಸ್ತುಗಳನ್ನ ಮುಂಗಡವಾಗಿ ಖರೀದಿಸಿ ಇಟ್ಟುಕೊಳ್ಳುವುದು ಮುಂತಾದವುಗಳನ್ನ ಮಾಡ್ತಾರೆ. ಎತ್ತುಗಳನ್ನ ಸಿಂಗರಿಸಿಕೊಂಡು ಬಂಡಿ ಕಟ್ಟಿಕೊಂಡು ಜಾತ್ರೆಗೆ ತೆರಳುವುದನ್ನ ನೋಡುವುದೇ ಸಡಗರ ಸಂಭ್ರಮ. ಮನೆಯಲ್ಲಿ ರೊಟ್ಟಿ, ಹಲವು ಬಗೆಯ ಕಾಳುಗಳ ಪಲ್ಯ, ಸಿಹಿ ಪದಾರ್ಥ ತಯಾರಿಸಿಕೊಂಡು ಬುತ್ತಿಯನ್ನ ಕಟ್ಕೊಂಡು ಜಾತ್ರೆಗೆ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಆಗಮಿಸುತ್ತಾರೆ. ಮೈಲಾರ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮದವರಷ್ಟೇ ಅಲ್ಲದೆ 106 ಕಿಲೋಮೀಟರ್ ದೂರದಿಂದಲೂ ರೈತರು ಬಂಡಿಯಲ್ಲಿ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ಪ್ರತಿ ಬಂಡಿ ಜೊತೆಗೆ ಒಬ್ಬರು ಕಾಲ್ನಡಿಗೆಯಲ್ಲಿ ಮೈಲಾರಕ್ಕೆ ಬರ್ತಾರೆ. ಜಾತ್ರೆಯ ವೈಭವ ಹಾಗೂ ಮೈಲಾರಲಿಂಗೇಶ್ವರ ಸ್ವಾಮಿ ಬಗ್ಗೆ ಜನರಿಗಿರುವ ಭಕ್ತಿಗೆ ಸಾಕ್ಷಿಯಾಗಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.